ಮೇಡಮ್ ಮೇಡಮ್ ಆ ಏನ್ ಹೇಳಿ. ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರು ಕೊಡ್ತೀರಾ? ಸ್ವಲ್ಪ ಇರಿ, ತಗೊಂಬರ್ತೀನಿ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲ ರೀ. ಬೆಡ್ರೂಮಲ್ಲಿ ಪೇಂಟಿಂಗ್ ಎಲ್ಲ ಮಾಡಾಯ್ತು ಮೇಡಮ್. ಬಂದು ಸ್ವಲ್ಪ ನೋಡ್ತೀರಾ? ಬರ್ತೀನಿ, ಸ್ವಲ್ಪ ಇರಿ. ಹೇಗಿದೆ ಮೇಡಮ್? ವಾವ್, ತುಂಬಾ ಚೆನ್ನಾಗಿದೆ ರೀ. ಮೇಡಮ್, ಈ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತಂತ ನಾನು ಇದನ್ನ ಬೆಡ್ರೂಮ್ಗೆ ಹಚ್ಚಿದ್ದೆ ಮೇಡಮ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮ್ ವರ್ಕಲ್ಲಿರೋ ಎಕ್ಸ್ಪೀರಿಯನ್ಸು ಈ ಪೇಂಟಿಂಗ್ ನೋಡುವಾಗ್ಲೇ ಗೊತ್ತಾಗತ್ತೆ ರೀ. ಥ್ಯಾಂಕ್ಸ್ ಮೇಡಮ್. ಒಳಗಡೆ ಕೆಲಸ ಮುಗೀತು, ನಾನು ಹೊರಗಡೆ ಹೋಗಿ ಮಿಕ್ಕಿದ ಪೇಂಟಿಂಗ್ ಮಾಡ್ತೀನಿ ಮೇಡಮ್. ಇವಾಗ ಬೇಡ ರೀ, ಮಧ್ಯಾಹ್ನ ಊಟದ ಟೈಮೇ ಆಗೋಯ್ತು. ಹೋಗ್ ಕೈಕಾಲ್ ತೊಳ್ಕೊಂಡ್ ಬಂದು ಮೊದ್ಲು ಊಟ ಮಾಡಿ. ಆಯ್ತು ಮೇಡಮ್, ನಾನು ಹೊರಗಡೆ ಹೋಗಿ ತೊಳ್ಕೊಂಬರ್ತೀನಿ ಮೇಡಮ್. ಇಲ್ಲಿ ತಗೊಳ್ಳಿ. ಅಯ್ಯೋ ಮೇಡಮ್, ಬಿರಿಯಾನಿ ಸಖತ್ತಾಗಿದೆ ಮೇಡಮ್. ಇದನ್ನ ನೀವೇ ಮಾಡಿದೀರಾ? ಹೌದು, ಯಾಕೆ ಡೌಟ್ ಆಗಿದ್ಯಾ? ಇದು ತುಂಬಾ ಚೆನ್ನಾಗಿದೆ ಮೇಡಮ್. 5 ಸ್ಟಾರ್ ಹೋಟ್ಲೇ ಸೋತೋಗುತ್ತೆ ಮೇಡಮ್, ಅಷ್ಟು ಚೆನ್ನಾಗಿದೆ ಮೇಡಮ್. ಇಷ್ಟು ಟೇಸ್ಟ್ ಆಗಿರುತ್ತಂತ ನಾನು ಎದುರು ನೋಡ್ಲಿಲ್ಲ ಮೇಡಮ್. ನಾನು ಯಾವಾಗ್ಲೂ ಹೊರಗಡೆನೆ ಊಟ ಮಾಡೋದು ಮೇಡಮ್. ಹೋಟೆಲ್ ಫುಡ್ಡು ತಿಂದು ತಿಂದು ನನ್ನ ನಾಲ್ಗೆನೆ ಸೊತ್ತಾಯ್ತು ಮೇಡಮ್. ನೀವು ಕೊಟ್ಟಿರೋ ಈ ಬಿರಿಯಾನಿ ತಿಂದ್ಮೇಲೆ ನನಗೆ ನನ್ನ ಮನೆ ನೆನಪು ಬಂತು ಮೇಡಮ್. ಹೌದಾ? ಸರಿ ಸರಿ, ನೀವು ಮೊದಲು ಊಟ ಮಾಡಿ. ನಿಮ್ಮ ಯಜಮಾನ್ರು ತುಂಬಾ ಅದೃಷ್ಟವಂತರು ಮೇಡಮ್. ಯಾಕೆ? ನೀವಿಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಂದ್ರೆ ಸಾರ್ ತುಂಬಾ ಅದೃಷ್ಟಶಾಲಿನೇ ಇರ್ಬೇಕಲ್ವಾ? ನೀವಾದ್ರೂ ನಾನ್ ಮಾಡಿದ ಅಡಿಗೆನ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಅವರು ತಿಂದ್ಬಿಟ್ಟು ಒಂದು ಮಾತು ಕೂಡ ಹೊಗಳೋದೇ ಇಲ್ಲ. ನಿಜವಾಗ್ಲೂ ಅಷ್ಟು ಟೇಸ್ಟ್ ಆಗಿದ್ಯಾ? ತುಂಬಾ ಟೇಸ್ಟ್ ಆಗಿದೆ ಮೇಡಮ್. ನಿಮ್ ಮನೆಯವ್ರಿಗೆ ಈ ಬಿರಿಯಾನಿ ಟೇಸ್ಟ್ ಏನು ಗೊತ್ತಿಲ್ಲ ಅನ್ಸುತ್ತೆ. ಆ ಪ್ಲೇಟಲ್ಲೇ ಕೈ ತೊಳ್ಕೊಂಬಿಡಿ. ಸರಿ ಮೇಡಮ್. ಎಷ್ಟು ಧೈರ್ಯ ನಿನಗೆ? ಒಳಗೆ ಯಾಕೋ ಬಂದೆ ನೀನು? ಇನ್ನು ನಿನಗೆ ಅರ್ಥ ಆಗಿಲ್ವಾ? ಕಿರ್ಚಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಇಲ್ಲಾಂದ್ರೆ ನಾನು ನಿನ್ನೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕಾ? ಏನ್ ಈ ತರ ಮಾತಾಡ್ತಾ ಇದ್ಯಾ? ನಿನ್ನ ಒಳ್ಳೆಯವನು ಅಂತ ಅನ್ಕೊಂಡಿದ್ದು ನಾವಿಬ್ರು, ನೀನೇನು ಇಷ್ಟು ಕೆಟ್ಟವನಾಗಿದ್ಯಾ? ಎಲ್ಲಾ ವಿಲನು ಪ್ರಾರಂಭದಲ್ಲಿ ಒಳ್ಳೆಂತರನೇ ಕಾಣ್ತಾನೆ. ನಿನ್ನ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಚಿಟ್ಟೆ ಆರ್ತಾ ಇದೆ. ನನ್ನಿಂದ ನನ್ನನ್ನು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಏಯ್, ಏನಾಯ್ತು ನಿನಗೆ? ನೀನ್ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳಲ್ಲ ಅಂತ ಕಾಣುತ್ತೆ. ಇರು, ಈಗಲೇ ಪೊಲೀಸನ್ ಕರಿತೀನಿ. ಎಲ್ಲಿ? ಇವಾಗ ಫೋನ್ ಮಾಡು. ತಕ್ಷಣ ಮನೇಲಿರೋ ಬಂಗಾರ ದುಡ್ಡು ಎಲ್ಲಾನು ಎತ್ಕೊಂಡ್ಬಂದು ನನ್ನ ಹತ್ರ ಕೊಡು. ಇಲ್ಲಾಂದ್ರೆ ನಿನ್ನ ಚೆನ್ನಾಗಿ ಅನುಭವಿಸ್ಬಿಟ್ಟು ಇಲ್ಲೇ ಸಾಯಿಸ್ಬಿಟ್ಟು ಹೋಗ್ತೀನಿ. ನಾನೇನೋ ಸುಮ್ಮನೆ ಆಟ ಆಡಕ್ಕೆ ಹೇಳ್ತಾ ಇದ್ದೇನೆ ಅಂತ ತಿಳ್ಕೊಬೇಡ. ನಾನು ಹೇಳಿದ್ನ ಕೇಳಲಿಲ್ಲ, ಅನ್ಯಾಯವಾಗಿ ನೀನು ಪ್ರಾಣ ಕಳ್ಕೊಂತೀಯ. ಅರ್ಥ ಆಯ್ತಾ?
ನೀನ್ ಸುಂದರವಾಗಿ ಹುಟ್ಟಿದೀಯಾ, ಅನ್ಯಾಯವಾಗಿ ಸಾಯ್ಬೇಡ. ಹೇಯ್ ಇಲ್ ನೋಡು, ನಾನ್ ಹೇಳೋದನ್ ಕೇಳು. ನೀನ್ ಈ ತರ ಮಾಡೋದ್ ತುಂಬಾ ತಪ್ಪು. ನನ್ ಗಂಡ ಏಜೆಂಟ್ ಮೇಲಿರೋ ನಂಬಿಕೆಯಲ್ಲಿ ನಿನ್ನ ಇಲ್ಲಿ ಕೆಲ್ಸಕ್ಕೆ ಕಳಿಸ್ಕೊಟ್ರು. ನೀನ್ ಈ ತರ ಮಾಡೋದು ನಿನ್ ಏಜೆಂಟ್ಗೆ ಕೆಟ್ಟ ಹೆಸರು. ನಿನ್ ಹತ್ರ ಜಾಗೃತಿಯಾಗಿರ್ಬೇಕು ಅಂತ ನನ್ನ ಯಜಮಾನ್ರು ಹೇಳ್ತಾನೆ ಇದ್ರು. ಆವಾಗ್ಲೂ ಕೂಡ ನೀನ್ ತುಂಬಾ ಒಳ್ಳೆಯವನು ಅಂತ ಹೇಳ್ತಾ ಇದ್ದೆ ನಾನು. ನನ್ನ ಹತ್ರ ಹೋಗಿ ಈಗ ನಡ್ಕೋತ್ಯಾ? ನಾನ್ ನಿನಗ್ ತಿನ್ನಕ್ ಬಿರಿಯಾನಿ ಎಲ್ಲ ಕೊಟ್ಟೆಲ್ಲ, ಅದನ್ನ ಮರ್ತೋಗ್ಬಿಟ್ಯಾ? ಏನದು ಬಿರಿಯಾನಿನಾ? ನೀನ್ ನನಗೆ ಊಟಕ್ಕೆ ಬಿರಿಯಾನಿ ಕೊಟ್ರೆ ನಾನು ನಿನ್ನನ್ನು ಏನೂ ಮಾಡಬಾರ್ದಾ? ಇದು ಒಳ್ಳೆ ಕತೆ ಆಯ್ತಲ್ಲ. ನೀನು ನನಗೆ ಸುಮ್ಮನೆ ಏನು ಬಿರಿಯಾನಿ ಮಾಡಿಕೊಟ್ಟಿಲ್ಲ. ನಾನು ನಿನ್ನ ಮನೆಗೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಂತ ಊಟ ಕೊಟ್ಟೆ. ನಿನ್ನ ಥರ ಸುಂದರವಾದ ಹುಡುಗಿನ ಅನುಭವಿಸಿ ಭಾಳ ದಿನಗಳಾಯಿತು. ಇವತ್ತು ನೀನು ನನ್ನ ಹತ್ರ ಒಂಟಿಯಾಗಿ ಸಿಕ್ಕಿದೀಯಾ? ಇವತ್ತು ನಿನ್ನ ಪೂರ್ತಿಯಾಗಿ ಅನುಭವಿಸ್ತೇ ಬಿಡಲ್ಲ ನಾನು. ನಾನು ಹೇಳೋದನ್ನ ಕೇಳೋ. ನೀನ್ ಈ ತರ ಮಾಡೋದು ತುಂಬಾ ತಪ್ಪು. ಮರ್ಯಾದಿಂದ ಇಲ್ಲಿಂದ ಹೊರಗೋಗೋ. ನಾನೇನು ಹೊರಗಡೆ ಹೋಗೋದಕ್ಕೆ ಕಷ್ಟಪಟ್ಟು ಒಳಗೆ ಬಂದಿಲ್ಲ. ಕಿರಿಚಿದೆ ನಾನು ಹೇಳದ್ನ ಕೇಳು. ಅರ್ಥ ಆಯ್ತಾ? ಕನಸಾ? ಮೇಡಮ್. ಹೇಳಿ ಗೋಪಿ, ಏನಾಯ್ತು? ಮೇಡಮ್, ನಾನಿವತ್ತೋಗಿ ನಾಳೆ ಬರ್ತೀನಿ ಮೇಡಮ್. ಈ ಪೇಂಟಿಂಗ್ ಮೆಟೀರಿಯಲ್ ಎಲ್ಲ ಇಲ್ಲೇ ಇರಲಿ ಮೇಡಮ್. ಆಯ್ತು. ಗೋಪಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳಿ ಮೇಡಮ್. ನಾನ್ ಬೆಡ್ರೂಮಲ್ಲಿ ಮಲ್ಕೊಂಡಿದ್ದಾಗ ನನ್ ಕನ್ಸಲ್ಲಿ 2 ಸಲ ಬಂದಿದ್ರಿ ನೀವು. ಹೌದಾ? ಏನ್ ಹೇಳ್ತಾ ಇದ್ದೀರಿ ಮೇಡಮ್? 2 ಸಾರಿ ನಾನ್ ನಿಮ್ ಕನ್ಸಲ್ಲಿ ಬಂದೇನಾ? ನೀವ್ ಹೇಳೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅವರು ಬೆಳಗ್ಗೆನೆ ನನಗೆ ಫೋನ್ ಮಾಡಿ, ಇವತ್ತು ಪೇಂಟಿಂಗ್ ಕೆಲಸ ಮಾಡಕ್ಕೆ ಬರ್ತಾರೆ ಒಬ್ರು, ಬರೋರ್ ಹತ್ರ ಸ್ವಲ್ಪ ಜಾಗೃತಿಯಿಂದ ಇರು ಅಂತ ಹೇಳ್ತಾನೆ ಇದ್ದಿದ್ರು. ಯಾಕಂದ್ರೆ ಬರೋರು ಒಳ್ಳೆಯವರ ಕೆಟ್ಟವ್ರ ಅಂತ ಗೊತ್ತಿರಲ್ವಲ್ಲ. ನಾನ್ ಬೇರೆ ಮನೇಲಿ ಒಬ್ಳೇ ಇದ್ದೀನಿ. ಮನೇಲಿ ಒಡವೆ ಹಣ ಎಲ್ಲ ಕಾಣಾಗೋದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹಾಗೆ ಹೇಳಿದ್ರು. ಸರಿ ಸರಿ ಇರ್ಲಿ ಮೇಡಮ್. ನನ್ ಬಗ್ಗೆ ನೀವೇನ್ ಕನ್ಸ್ಕೊಂಡ್ರೆ ಅಂತ ಹೇಳ್ತೀರಾ? ನಾನ್ ಮಲ್ಕೊಂಡಿರುವಾಗ ನೀವು ಬಂದು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಹಾಗೆ ಕನ್ಸ್ ಬಂತು. 2ನೇ ಕನ್ಸಲ್ಲಿ ನನ್ ಮುಖದಲ್ಲಿ ಬಟ್ಟೆ ಇಟ್ಟು ನನ್ನ ಪ್ರಜ್ಞೆ ತಪ್ಸಿ ನನ್ ಒಡವೆಗಳೆಲ್ಲ ಎತ್ಕೊಂಡೋಗ್ಬಿಟ್ಯಾ. ಇಲ್ಲಿ ನೋಡಿ ಮೇಡಮ್, ನಿಮ್ಮ ಹತ್ರ ಸಾರಿ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಮೇಡಮ್. ನಾನು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ನಾನೇನಾದರೂ ಕಳ್ತನ ಮಾಡ್ತೀನಂತ ಎಲ್ಲರೂ ಎದುರ್ಕೊಂತಾರೆ. ಆದರೆ ನನಗೆ ಆ ಥರ ಇನ್ನೊಬ್ರು ವಸ್ತು ಮೇಲೆ ಯಾವುದೇ ರೀತಿ ಆಸೆ ಇಲ್ಲ ಮೇಡಮ್. ಇನ್ನೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನಿಂದ ಇಲ್ಲಿ ವಸ್ತು ಏನಾದರೂ ಕಾಣದೇ ಹೋಯ್ತಂದ್ರೆ ಪೊಲೀಸವರು ಭಾಳ ಬೇಗನೆ ಕಂಡುಹಿಡಿದ್ಬಿಡ್ತಾರೆ ಮೇಡಮ್. ಹೇಗಂದರೆ ನನ್ನ ಥರ ಕೆಲಸದವರು ಕೆಲ್ಸಕ್ಕೆ ಸೇರುವಾಗ ಏಜೆಂಟ್ಗಳು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ ಎಲ್ಲ ಪ್ರೂಫ್ನೂ ಇಸ್ಕೊತಾರೆ ಮೇಡಮ್. ಯಾಕಂದರೆ ಹಿಂದೆ ನಮ್ಮಿಂದ ಏನಾದರೂ ಸಮಸ್ಯೆ ಬಂದರೆ ಅವರು ನಿಭಾಯಿಸ್ಬೇಕಲ್ವಾ. ನೀವು ಒಳ್ಳೆಯವರಾಗಿದ್ದರಿಂದ ನನ್ನ ಹತ್ರ ಎಲ್ಲನೂ ಓಪನ್ ಆಗಿ ಹೇಳ್ಬಿಟ್ರಿ. ಆದರೆ ಇನ್ನೂ ಸ್ವಲ್ಪ ಜನರು ಮನಸ್ಸೊಳಗೆ ಇಟ್ಕೊಂಡು ತಪ್ಪಾಗೆ ನೋಡ್ತಾರೆ. ಈ ಥರ ಜನರನ್ನ ನಾನು ಭಾಳಷ್ಟು ನೋಡಿದ್ದೀನಿ ಮೇಡಮ್. ನನಗಿದೆಲ್ಲ ಅಭ್ಯಾಸ ಆಯಿತು. ಸರಿ, ಇವಾಗ ಹೋಗಿ ನೀವು ಬೆಳಗ್ಗೆ ಮತ್ತೆ ಬರ್ತೀರಲ್ಲ? ಹೌದು ಮೇಡಮ್. ಒಂದೇ ದಿನದಲ್ಲಿ ಪೂರ್ತಿ ಮನೆ ಪೇಂಟ್ ಮಾಡೋಕ್ಕೆ ಆಗಲ್ವಲ್ಲ. ನಾನು ಹೋಗಿ ಬೆಳಗ್ಗೆ ಬರ್ತೀನಿ ಮೇಡಮ್. ಬೆಳಗ್ಗೆ ಬೇಗ ಬಂದ್ಬಿಡಿ.